वित्त मंत्री अरुण जेटली, थावरचंद गहलोत इस वक्त दिखाई दे रहे हैं और यहां पार्टी अपना संकल्प पत्र 2019 लोकसभा चुनाव के लिए जारी कर ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬಿಜೆಪಿಯ ಪ್ರಣಾಳಿಕೆ ರಿಲೀಸ್ ಆಗುತ್ತೆ. ಲೋಕಸಮರಕ್ಕೆ ಸಿದ್ಧವಾಗಿರುವಂತಹ ಬಿಜೆಪಿಯಿಂದ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪ್ರಣಾಳಿಕೆ ರಿಲೀಸ್ ಆಗುತ್ತೆ. ಪ್ರಧಾನಿ ಮೋದಿ, ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಅಮಿತ್ ಶಾರಿಂದ ದೆಹಲಿಯಲ್ಲಿ ಬಿಜೆಪಿ ಪ್ರಣಾಳಿಕೆಯನ್ನ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬಿಡುಗಡೆ ಮಾಡ್ತಾರೆ. ಕಾಂಗ್ರೆಸ್ಗೆ ಸೆಡ್ಡು ಹೊಡೆಯುವ ರೀತಿಯಲ್ಲಿ ಇವರ ಪ್ರಣಾಳಿಕೆ ಯಾವ ರೀತಿ ಇರುತ್ತೆ, ಲೋಕಸಭಾ ಎಲೆಕ್ಷನ್ಗೆ ಬಿಜೆಪಿಯ ಪ್ರಣಾಳಿಕೆ ಬಿಡುಗಡೆಯಾಗುತ್ತೆ. ದೇಶದ ಜನತೆಗೆ ಮತ್ತೆ ಹಾಗಾದ್ರೆ ಆಸೆಯನ್ನ ತೋರಿಸ್ತಾರ ಮೋದಿ? ಅಯೋಧ್ಯೆ ಹೆಸರಲ್ಲೇ ಮತಬೇಟೆ ಮಾಡುವಂತ ಸಾಧ್ಯತೆ ಇದೆಯಾ? ಈ ಎಲ್ಲಾ ಪ್ರಶ್ನೆಗಳು ಕೂಡ ಕಾಡ್ತಾ ಇದೆ. ಸಂಕಲ್ಪ ಪತ್ರದ ಹೆಸರಲ್ಲಿ ದೇಶದ ಜನತೆಗೆ ಭರವಸೆಗಳ ಮಹಾಪೂರವನ್ನೇ ಹರಿಸೋದಕ್ಕೆ ಸಜ್ಜನ್ನ ಮಾಡಿಕೊಂಡಿದ್ದಾರೆ. ಫಿರ್ ಏಕ್ ಬಾರ್ ಮೋದಿ ಸರ್ಕಾರ ಎಂಬುದು ಬಿಜೆಪಿ ಎಲೆಕ್ಷನ್ ನ ಟ್ಯಾಗ್ ಲೈನ್. ಪ್ರಣಾಳಿಕೆ ರಿಲೀಸ್ಗೆ ಮೊದಲು ಅಸಮಾಧಾನಿತ ಅಡ್ವಾಣಿ ಆಗಿರ್ಬೋದು, ಜೋಶಿಯರನ್ನ ಕೂಡ ಈಗ ಅಮಿತ್ ಶಾ ಅವರು ಭೇಟಿ ಮಾಡಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ನೋಡ್ಬೇಕು ಯಾವ ರೀತಿಯ ಬೆಳವಣಿಗೆಗಳು ಆಗುತ್ತೆ ಅಂತ ಹೇಳಿ. ಈ ನಿಟ್ಟಿನಲ್ಲಿ ಹಿರಿಯರನ್ನ ಕೈಬಿಟ್ಟಿಲ್ಲ ಅನ್ನುವ ಸಂದೇಶವನ್ನ ರವಾನೆ ಮಾಡೋದಕ್ಕೂ ಕೂಡ ಬಿಜೆಪಿ ಹೈಕಮಾಂಡ್ ಈ ರೀತಿಯ ಕಸರತ್ತನ್ನ ಮಾಡಿಕೊಂಡಿದೆ ಅಂತ ಹೇಳಲಾಗ್ತಾ ಇದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬಿಜೆಪಿಯ ಪ್ರಣಾಳಿಕೆ ಬಿಡುಗಡೆಯಾಗುತ್ತೆ. ಏನಿರಬಹುದು ಆ ಪ್ರಣಾಳಿಕೆಯಲ್ಲಿ? ಅಯೋಧ್ಯೆಯಲ್ಲಿ ರಾಮ ಮಂದಿರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಇರಬಹುದಾ, ಅಥವಾ ಜಮ್ಮು ಕಾಶ್ಮೀರಕ್ಕೆ ನೀಡಲಾಗಿರುವಂತಹ 370 ವಿಶೇಷ ಸ್ಥಾನಮಾನವನ್ನ ರದ್ದು ಮಾಡಬಹುದಾ? ಅದು ಕೂಡ ಒಂದು ಪ್ರಶ್ನೆ ಕಾಡ್ತಾ ಇರುವಂತದ್ದು. ಇರಬಹುದಾ ಈ ಒಂದು ಪ್ರಣಾಳಿಕೆಯಲ್ಲಿ ಅಂತ ಹೇಳಿ. ಅಯೋಧ್ಯೆ, ಮಥುರಾ, ಕಾಶಿ ನಡುವೆ ಕಾರಿಡಾರ್ ನಿರ್ಮಾಣ ಮಾಡ್ತಾರಾ? ಗೋವುಗಳ ರಕ್ಷಣೆಗೆ ವಿಶೇಷವಾದ ಕ್ರಮವನ್ನ ಏನಾದರೂ ತೆಗೆದುಕೊಳ್ತಾರಾ? ಕ್ರೀಡಾ ಸಾಮಗ್ರಿಗಳ ಮೇಲೆ ಜಿಎಸ್ಟಿ ಇಳಿಕೆ ಆಗಬಹುದಾ? ಅಥವಾ ಬುಡಕಟ್ಟು ಮಹಿಳಾ ಕ್ರೀಡಾಪಟುಗಳಿಗೆ ಪ್ರೋತ್ಸಾಹ ಧನವನ್ನ ಕೊಡಬಹುದಾ? ಮಹಿಳೆಯರ ರಕ್ಷಣೆಗೆ ವಿಶೇಷ ಕ್ರಮ ಮತ್ತು ಅತ್ಯಾಚಾರ ಪ್ರಕರಣಗಳಿಗೆ ಕಠಿಣ ಶಿಕ್ಷೆಯನ್ನ ಒದಗಿಸುವಂತಹ ಏನಾದರೂ ಸಂಕಲ್ಪವನ್ನ ತೊಟ್ಟಿದ್ದಾರಾ? ಈ ಎಲ್ಲಾ ಅಂಶಗಳು ಪ್ರಣಾಳಿಕೆಯಲ್ಲಿ ಇರಬಹುದಾ ಅನ್ನೋ ಪ್ರಶ್ನೆ ಇದ್ರೆ, ಮತ್ತೊಂದು ಕಡೆ ಮಹಿಳೆಯರಿಗೆ, ಸ್ವಸಹಾಯ ಗುಂಪುಗಳಿಗೆ 3 ಲಕ್ಷದವರೆಗೂ ಕೂಡ ಬಡ್ಡಿ ರಹಿತ ಸಾಲವನ್ನ ಕೊಡುವಂತದ್ದೇನಾದ್ರು ಇರುತ್ತಾ? ಜೊತೆಗೆ ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ಬಡ್ಡಿ ರಹಿತ ಸಾಲದ ವ್ಯವಸ್ಥೆಯನ್ನ ಮಾಡ್ತಾರಾ? ಜೊತೆಗೆ ಭ್ರಷ್ಟಾಚಾರ ಪ್ರಕರಣಗಳ ತನಿಖೆಗೆ ಪ್ರತ್ಯೇಕ ತಂಡ ನೇಮಕ ಆಗುತ್ತಾ? ಈ ಎಲ್ಲವೂ ಕೂಡ ಈಗ ಇರುವಂತದ್ದು. ಈ ಎಲ್ಲಾ ಅಂಶಗಳು ಪ್ರಣಾಳಿಕೆಯಲ್ಲಿ ಇರಬಹುದಾ? ಗಮನಿಸ್ತಾ ಇದ್ದೀರಾ ಸ್ಕ್ರೀನ್ ಮೇಲೆ. ಜಮ್ಮು ಕಾಶ್ಮೀರಕ್ಕೆ ನೀಡಲಾಗಿರುವಂತಹ 370 ವಿಶೇಷ ಸ್ಥಾನಮಾನವನ್ನ ರದ್ದು ಮಾಡ್ತಾರಾ? ಇದೆಲ್ಲವೂ ಕೂಡ ಪ್ರಣಾಳಿಕೆಯಲ್ಲಿ ಇರಬಹುದಾ ಅನ್ನೋ ಒಂದು ಅಂಶಗಳು.